ಒಂದು ಟ್ರೆಡಿಷ್ನಲ್ ವೇ ಇದೆ ಇವತ್ತಿಗೂ ನಮ್ಮ ಸೊಸೈಟಿಯಲ್ಲಿ, ಸ್ಪೆಷಲಿ ಇಂಡಿಯನ್ ಸೊಸೈಟಿಯಲ್ಲಿ. ತಂದೆ ತಾಯಿ ಏನು ಹೇಳ್ತಾರೆ ಅದನ್ನು ಓದಬೇಕು ಅನ್ನೋದು ಬಹುಶಃ ನಮ್ಮ ಕಾಲಕ್ಕಿತ್ತು ಅಂತ ಅನಿಸುತ್ತೆ. ಬಟ್ ಅದಾದಮೇಲೆ ಸ್ವಲ್ಪ ಜನ್ರೇಷನಲ್ ಚೇಂಜಸ್ ಬಂದಿದೆ. ತಂದೆ ತಾಯಿ ಕೇಳ್ತಾರೆ ನಿನಗೇನು ಓದಬೇಕು ಅಂತ, ಬಟ್ ಸ್ಟಿಲ್ ತಂದೆ ತಾಯಿ ಒಂದು ಸ್ವಲ್ಪ ಫೋರ್ಸ್ ಹಾಕ್ತಾರೆ, ನೋಡು ಡಾಕ್ಟರೇ ಆಗಬೇಕು, ಇಂಜಿನಿಯರೇ ಆಗಬೇಕು, ಸೋ ಆ್ಯಂಡ್ ಸೋನೇ ಆಗಬೇಕು ಅಂತ. ಆ ವ್ಯವಸ್ಥೆ ಈಗಲೂ ಇದೆ ಅಂತ ನನಗೆ ಅನಿಸುತ್ತೆ. ಪೇರೆಂಟ್ಸ್ ಬಂದಾಗ ಅವ್ರು ಹೇಳ್ತಾರೆ, ಸರ್ ನನ್ನ ಮಗನ ನಾನು ಆರ್ಟ್ಸಿಗೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಅದು ಹೇಳ್ತೀನಿ, ಫಸ್ಟ್ ಅದು ಸ್ಟಾಪ್ ಮಾಡಿ. ನೀವೇನು ಅಂದ್ಕೊಂಡಿದ್ರೋ ಬಿಡಿ, ನಿಮ್ಮ ಮಗ ಏನು ಮಾಡಬೇಕು ಅಂತ ಒಂದ್ಸತಿ ಕೇಳಿದ್ದೀರಾ ಅಂತ. ಅಟ್ ದಿ ಅದರ್ ಎಕ್ಸ್ಟ್ರೀಮ್ ದೆರ್ ಆರ್ ಪೇರೆಂಟ್ಸ್ ಹೂ ಅಲೌ ದ ಚಿಲ್ಡ್ರನ್ ಟು ಮೇಕ್ ದೇರ್ ಓನ್ ಡಿಸಿಷನ್. ಇವಾಗ ಮಕ್ಕಳೇ ಚೂಸ್ ಮಾಡಂಗಿದ್ರೆ ತಿರ್ಗಾ ಎರಡು ಕಾರಣ ಇರ್ಬೋದು. ಸಮ್ ಪೇರೆಂಟ್ಸ್ ಅಲೌ ಚಿಲ್ಡ್ರನ್ ಟು ಚೂಸ್ ವಾಟ್ ದೇ ವಾಂಟ್ ಬಿಕಾಸ್ ದೇ ಡೋಂಟ್ ವಾಂಟ್ ಟು ಬಿ ಬ್ಲೇಮ್ಡ್ ಲೇಟರ್ ಆನ್. ಆಮೇಲೆ ನಾನು ಅವನನ್ನು ಸೈನ್ಸ್ ಮಾಡು ಅಂತ ಹೇಳ್ಬಿಟ್ಟು ಆಮೇಲೆ ಇಷ್ಟ ಆಗದೆ ಹೋದರೆ ನನಗೆ ಹೀಲ್ ಪಾಯಿಂಟ್ ಆಫ್ ಫಿಂಗರ್ ನನ್ನ ಮೇಲೆ ಕೋಪ ಮಾಡಿಸ್ಕೋತಾನೆ ಅಂತ. ದೇರ್ ಆರ್ ಅದರ್ ಪೇರೆಂಟ್ಸ್ ಹು ಫೀಲ್ ನನಗೆ ಸೈನ್ಸ್ ಇಷ್ಟ ಬಟ್ ಅವನಿಗೆ ಕಾಮರ್ಸ್ ಇಷ್ಟ ಆಗಿರ್ಬೋದು, ಸೊ ಲೆಟ್ ಹಿಮ್ ಚೂಸ್ ವೇರ್ ಹಿಸ್ ಪ್ಯಾಷನ್ ಲೈಸ್ ಅಂತ. ಲಾಡ್ ಆಫ್ ಪೀಪಲ್ ಇನ್ ಅವರ್ ಕಂಟ್ರಿ ಒಂದು ಆ್ಯಕ್ಟಿವಿಟಿ ಮಾಡ್ತಾರೆ ಪಾಕೆಟ್ ಫಿಲ್ ಮಾಡೋಕ್ಕೆ, ದುಡ್ಡು ಮಾಡೋಕ್ಕೆ. ಇನ್ನೊಂದು ಆ್ಯಕ್ಟಿವಿಟಿ ಮಾಡ್ತಾರೆ ಹೃದಯ ಫಿಲ್ ಮಾಡೋಕ್ಕೆ, ಟು ಫೀಲ್ ಹ್ಯಾಪಿ. Blessed are you if you can fill both your pocket and your heart out of the same activity. ಅಂದರೆ ಪ್ಯಾಷನ್ನ ಕರಿಯರ್ ಆಗಿ ಚೂಸ್ ಮಾಡಿಕೊಂಡ್ರೆ ಅದಾಗತ್ತೆ. Make your passion your profession. Yes. Definitely your parents are required not only while making this decision, in every step of your life ಅವ್ರು ಇರಲೇಬೇಕು. ಅವ್ರನ್ನ ಎದುರಾಕೊಂಡು ಏನಾದರೂ ಒಂದು ಮಾಡೋದು ಅದು ತಪ್ಪಾಗುತ್ತೆ. ಯಾಕಂದರೆ your parents may disagree with what you want to do, ಆದರೆ ಅವರು ನಿಮಗೆ ಒಳ್ಳೇದು ಬಯಸೋ ಅಷ್ಟು ಇನ್ಯಾರೂ ಬಯಸೋಕ್ಕೆ ಆಗಲ್ಲ.